ಬಿಸಿ ಬಿಸಿ ಚಪಾತಿ ಜೊತೆ ಪನ್ನೀರ್ ಗ್ರೇವಿ ಸೂಪರ್ ಕಾಂಬಿನೇಷನ್ ಅಲ್ಲ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ಮಾಡೋ ವಿಧಾನ ತುಂಬ ಸಿಂಪಲ್. ಒಂದು 10ರಿಂದ 15 ನಿಮಿಷ ಅಷ್ಟೇ ಸಾಕಾಗುತ್ತೆ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ಗಳನ್ನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಅವನ್ನ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಅವನ್ನ ಚೂರು ಕಲರ್ ಚೇಂಜ್ ಆಗಿ ಫ್ರೈ ಆದಮೇಲೆ ಒಂದು ಸಪ್ರೇಟು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ಅವೆಲ್ಲ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ರೆ ಬಯೋದಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪನ್ನೀರೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ಮೇಲೆ ಅದರಲ್ಲೇ 1-2 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅದೇ ಆಯಿಲಲ್ಲೇ ಮತ್ತೆ ಸಪ್ರೇಟ್ ಆಯಿಲ್ ಹಾಕೋದೇನು ಬೇಡ, ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಧನಿಯಾ ಕಾಳು, ಚಕ್ಕೆ, ಲವಂಗ, ಯಾಲಕ್ಕಿ ಇಷ್ಟೇ ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಈರುಳ್ಳಿ ಜೊತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಒಂದು 8ರಿಂದ 10 ಗೋಡಂಬಿ ಹಾಕಿದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋದು ಇದನ್ನು ಸ್ವಲ್ಪ ನೀಟಾಗಿ. ಆಮೇಲೆ 1-2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಿ ಸ್ಕಿನ್ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಡ್ಬೇಕು. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿಬಿಡ್ಬೇಕು ಫ್ರೈನಲ್ಲೇ, ಆ ಥರ ಫ್ರೈ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಅದೇ ಕಡಾಯಿ ಇಟ್ಬಿಟ್ಟು 1 ಸ್ಪೂನಷ್ಟು ಆಯಿಲ್ ಹಾಕಿ, ಇಲ್ಲಿ ನಾನು ಯಾವುದೇ ಮಸಾಲೆ ಇವಾಗ ಒಗ್ಗರಣೆಗೆ ಹಾಕ್ತಾಯಿಲ್ಲ, ಈರುಳ್ಳಿ ಹಾಕ್ತಿಲ್ಲ, ಟೊಮೊಟೊ ಹಾಕ್ತಿಲ್ಲ, ನಾವೇನು ರುಬ್ಬಿದ್ದೀವಲ್ಲ ಅದೇ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳೋದು. ಗ್ರೇವಿ ತಿಕ್ನೆಸ್ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೇಕಾಗ್ತೈತೆ ನಾವು ಅದನ್ನು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ 1 ಸ್ಪೂನು ಅಷ್ಟೇ ಸಾಕು. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ, ಇದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಪ್ಲೇಟ್ ಹಾಕಿ ಒಂದು 5 ನಿಮಿಷ ಬೇಯಿಸ್ಬಿಡೋದು ಇದನ್ನು ನೀಟಾಗಿ. ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಚಪಾತಿಗಂತ ಸೂಪರಾಗಿತ್ತು. ಕಮೆಂಟ್ ಮಾಡ್ರಪ್ಪ ಯಾರೊಬ್ರು. ಈಗ ಅದು ಕುದ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಸರಿ ಹೋಗಿದೆ. ಈಗ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಪನ್ನೀರ್ನಲ್ಲರಲ್ಲಿ ಹಾಕ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಮೇಲೆ ಕಸೂರಿ ಮೇಥಿ ಹಾಕಿ ಒಂದು 2 ಮಿನಿಟ್ಸ್ ಅದನ್ನು ಪ್ಲೇಟ್ ಹಾಕಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಅದನ್ನು ಅಷ್ಟೇ. 2 ಮಿನಿಟ್ಸ್ ಬಂದರೆ ರೆಡಿ ಆಗಿಬಿಡ್ತೈತೆ. ಮೊನ್ನೆ ಅಂತ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು, ನಾನು ಮಾಡಿ ಚಟ್ನಿ ಮಾಡಿದ್ದೆ ಸೂಪರಾಗಿತ್ತಂತ. ಎಷ್ಟು ಖುಷಿ ಆಗ್ತೈತಲ್ಲ ಹಂಗೆ ಹೇಳಿದರೆ. ತುಂಬ ಟೈಮ್ ಏನು ಹಿಡಿಯಲ್ಲ, ಒಂದು 15 ನಿಮಿಷ ಅಷ್ಟೇ ಎಲ್ಲ ಪ್ರಾಸೆಸ್ ಬಂದುಬಿಟ್ಟು. ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿರಿ, ಬ್ಯಾಟಿಂಗ್ ಮಾಡಿರಿ. ಸೂಪರಾಗಿತ್ತು ಚಪಾತಿ ಜೊತೆ ಅಂತ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಫ್ರೆಂಡ್ಸ್.